ಇಂದಿನ ವಿಡಿಯೋದಲ್ಲಿ ಶಿವಪುರಾಣದ ಮಹತ್ವವನ್ನು ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಶಿವಪುರಾಣ ಮತ್ತು ಶಿವಪುರಾಣವನ್ನು ಕೇಳುವ ನಿಯಮಗಳ ಬಗ್ಗೆ ತಿಳಿಯೋಣ. ಅದರಿಂದ ಶಿವಪುರಾಣದ ಬಗ್ಗೆ ಎಲ್ಲವನ್ನೂ ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಶಿವಪುರಾಣವು ಹಿಂದೂ ಧರ್ಮದ ಪುರಾಣ ಪ್ರಕಾರದ ಭಾಗವಾಗಿರುವ ಹಿಂದೂ ಸಂಸ್ಕೃತ ಪಠ್ಯವಾಗಿದೆ. ಇದು ಪ್ರಾಥಮಿಕವಾಗಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ಕುರಿತಾದ ಪವಿತ್ರ ಪುರಾಣ ಗ್ರಂಥವಾಗಿದೆ. ಋಷಿ ವೇದವ್ಯಾಸರು ಬರೆದ 18 ಪುರಾಣಗಳಲ್ಲಿ ಶಿವಪುರಾಣವು 5ನೆಯ ಪುರಾಣವಾಗಿದೆ. ಶಿವಪುರಾಣವು ಶಿವನ ಭಕ್ತಿಯ ಮಹಿಮೆ ಮತ್ತು ಪಾಪಗಳಿಂದ ಮುಕ್ತಿಗೆ ಕಾರಣವಾಗುವ ಪವಿತ್ರ ಭಕ್ತಿಯ ಬಗ್ಗೆ ಇದೆ. ಶಿವಪುರಾಣವನ್ನು ಭಕ್ತಿಯಿಂದ ಓದುವುದರಿಂದ ಎಲ್ಲ ಪ್ರಾಮಾಣಿಕ ಬಯಕೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಶಿವಪುರಾಣವು ಮಾನವ ಸ್ವಭಾವವನ್ನು ಪ್ರಜ್ಞೆಯ ಉತ್ತುಂಗಕ್ಕೆ ಏರಿಸುವ ಅತ್ಯುನ್ನತ ವಿಜ್ಞಾನವನ್ನು ವ್ಯಕ್ತಪಡಿಸುವ ಕಥೆಗಳನ್ನು ಒಳಗೊಂಡಿದೆ. ಶಿವಪುರಾಣದ ಮಹತ್ವ ಮತ್ತು ಶಿವಪುರಾಣವನ್ನು ಓದುವ ನಿಯಮಗಳನ್ನು ಶಿವಪುರಾಣದ ಒಳಗೆ ನೀಡಲಾಗಿದೆ. ನೈಮಿಷಾರಣ್ಯದಲ್ಲಿ ಒಟ್ಟುಗೂಡಿದ್ದ ಎಲ್ಲ ಋಷಿಗಳು ಶಿವಪುರಾಣವನ್ನು ಓದಲು ಅಥವಾ ಕೇಳಲು ಪ್ರಾಮುಖ್ಯತೆ ಮತ್ತು ನಿಯಮಗಳ ಬಗ್ಗೆ ಸೂತ ಮಹರ್ಷಿಗಳನ್ನು ಕೇಳುತ್ತಾರೆ. ಶಿವಪುರಾಣವನ್ನು ಓದುವುದರಿಂದ ಅಥವಾ ಶಿವಪುರಾಣವನ್ನು ಕೇಳುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಅವರು ಸೂತ ಮಹರ್ಷಿಗಳನ್ನು ಕೇಳುತ್ತಾರೆ. ಎಲ್ಲ ಋಷಿಗಳು ಕೇಳಿದ ಪ್ರಶ್ನೆಗಳನ್ನು ಕೇಳಿದ ನಂತರ ಸೂತ ಮಹರ್ಷಿಗಳು ಶಿವಪುರಾಣವನ್ನು ಕೇಳುವ ನಿಯಮಗಳನ್ನು ಹೇಳುತ್ತಾರೆ. ಸೂತ ಮಹರ್ಷಿಗಳು ತಮ್ಮ ಮನೆಯಲ್ಲಿ ಸಂಕಲ್ಪವನ್ನು ತೆಗೆದುಕೊಳ್ಳುವ ಮೂಲಕ ಶಿವಪುರಾಣವನ್ನು ಪ್ರತ್ಯೇಕವಾಗಿ ಓದಬಹುದು ಅಥವಾ ಅವರ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ಶಿವಪುರಾಣ ಕಥೆಯನ್ನು ಏರ್ಪಡಿಸಬಹುದು ಎಂದು ಹೇಳಿದರು. ಶಿವಪುರಾಣ ಕಥೆಯನ್ನು ಏರ್ಪಡಿಸಲು ಬಯಸುವ ಮನೆಯವರು ಜ್ಯೋತಿಷಿಯನ್ನು ಆಹ್ವಾನಿಸಬೇಕು ಮತ್ತು ಶಿವಪುರಾಣ ಕಥೆಯ ಆರಂಭಕ್ಕೆ ಶುಭ ದಿನವನ್ನು ನಿಗದಿಪಡಿಸಿ ಕಥೆಯ ಮಧ್ಯದಲ್ಲಿ ಅಡೆತಡೆಯಿಲ್ಲದೆ ಮುಕ್ತಾಯಗೊಳಿಸಬಹುದು. ಕಥೆಯ ಮಧ್ಯದಲ್ಲಿ ಅಡೆತಡೆಗಳಿಲ್ಲದೆ ಮುಕ್ತಾಯಗೊಳಿಸಬೇಕು. ಮಂಗಳಕರವಾದ ಶಿವಪುರಾಣ ಕಥೆಯಲ್ಲಿ ಪಾಲ್ಗೊಳ್ಳಲು ಮತ್ತು ಯೋಗಕ್ಷೇಮವನ್ನು ಪಡೆಯಲು ವಿವಿಧ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರನ್ನು ಆಹ್ವಾನಿಸಬೇಕು. ಮಹಿಳೆಯರು, ಶೂದ್ರರು ಮತ್ತು ಪವಿತ್ರ ಪ್ರವಚನಗಳಿಂದ ದೂರವಿರುವ ಮತ್ತು ಶಿವನ ಮಹಿಮೆಗಳನ್ನು ಆಡುವುದರಿಂದ ದೂರವಿರುವ ಇತರರು ಈ ಶಿವಪುರಾಣ ಕಥೆಯಲ್ಲಿ ಭಾಗವಹಿಸಿದರೆ ಅವರಿಗೆ ಸ್ವಲ್ಪ ಜ್ಞಾನೋದಯವಾಗಬಹುದು. ನೆರೆಹೊರೆಯದಲ್ಲಿ ಸ್ತುತಿಗೀತೆಗಳನ್ನು ಕೇಳಲು ಉತ್ಸುಕರಾಗಿರುವ ಶಿವಭಕ್ತರು ಇರುವಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಶಿವಪುರಾಣದ ಪ್ರವಚನದಲ್ಲಿ ಆಹ್ವಾನಿಸಬೇಕು. ಅದರಿಂದ ಶಿವಪುರಾಣದ ಪ್ರವಚನದಲ್ಲಿ ಅದ್ಭುತವಾದ ಕೂಟದಲ್ಲಿ ಸಂತ ಪುರುಷರ ದೊಡ್ಡ ಉತ್ಸವದ ಸಭೆಯನ್ನು ಏರ್ಪಡಿಸಲಾಗುತ್ತದೆ. ಭಕ್ತಿಯಿಂದ ಎಲ್ಲರೂ ಶಿವಪುರಾಣದ ಮಧುರವಾದ ರಸವನ್ನು ಸೂಕ್ತ ಗೌರವದಿಂದ ಸೇರಲು ಸಂತೋಷ ಪಡಬೇಕು. ನಿಮಗೆ ಸಾಕಷ್ಟು ವಿರಾಮವಿಲ್ಲದಿದ್ದರೆ ದಯವಿಟ್ಟು ಒಂದು ದಿನವಾದರೂ ಶಿವಪುರಾಣದ ಪ್ರವಚನವನ್ನು ಅನುಗ್ರಹಿಸಬೇಕು. ಶಿವಪುರಾಣದ ಪ್ರವಚನವನ್ನು ಆಯೋಜಿಸುವವನು ಶಿವಪುರಾಣ ಪ್ರವಚನಕ್ಕೆ ಎಲ್ಲರನ್ನೂ ಎಲ್ಲಾ ರೀತಿಯಲ್ಲಿ ಆಹ್ವಾನಿಸಬೇಕು ಮತ್ತು ಸ್ವಲ್ಪ ಸಮಯವಾದರೂ ಬನ್ನಿ ಎಂದು ಹೇಳಬೇಕು. ಹೀಗಾಗಿ ಎಲ್ಲರನ್ನೂ ವಿನಯಪೂರ್ವಕವಾಗಿ ಆಹ್ವಾನಿಸಬೇಕು. ಶಿವಪುರಾಣ ಕಥೆ ಕೇಳಲು ಬರುವವರನ್ನು ಮನೆಯವರು ಎಲ್ಲಾ ರೀತಿಯಿಂದಲೂ ಸತ್ಕರಿಸಬೇಕು. ಶಿವಪುರಾಣದ ಪ್ರವಚನಕ್ಕೆ ಉತ್ತಮವಾದ ಸ್ಥಳವನ್ನು ಕಂಡುಕೊಳ್ಳಲು ಶಿವನ ದೇವಾಲಯದಲ್ಲಿ ಅಥವಾ ಪವಿತ್ರ ಕೇಂದ್ರದಲ್ಲಿ ಅಥವಾ ಉದ್ಯಾನವನದಲ್ಲಿ ಅಥವಾ ಸುಸಂಸ್ಕೃತ ಮನೆಯಲ್ಲಿ ಆಯ್ಕೆ ಮಾಡಬೇಕು. ಪ್ರವಚನ ನಡೆಯುವ ಸ್ಥಳವನ್ನು ಸರಿಯಾಗಿ ಸ್ವಚ್ಛಗೊಳಿಸಬೇಕು. ನೆಲವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಹಸುವಿನ ಸಗಣಿಯಿಂದ ಒದಿಸಬೇಕು. ಹಬ್ಬ ಹರಿದಿನಗಳಲ್ಲಿ ನಾವು ಅಲಂಕರಿಸುವಂತೆಯೇ ಈ ಸ್ಥಳವನ್ನು ವಿವಿಧ ರಂಗೋಲಿಗಳು, ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಬೇಕು. ಇಡೀ ವ್ಯವಸ್ಥೆಯು ದೈವಿಕವಾಗಿ ಸೊಗಸಾದ ಮತ್ತು ವೈವಿಧ್ಯಮಯ ಪರಿಸರಕ್ಕೆ ಆಹ್ಲಾದಕರವಾಗಿರಬೇಕು. ಎಲ್ಲ ಕಸವನ್ನು ತೆಗೆದುಹಾಕಬೇಕು ಮತ್ತು ಎಲ್ಲ ಅನಗತ್ಯ ವಸ್ತುಗಳನ್ನು ಸಾರ್ವಜನಿಕ ವೀಕ್ಷಣೆಯಿಂದ ದೂರದಲ್ಲಿ ಮೂಲೆಯಲ್ಲಿ ಇಡಬೇಕು. ಪ್ರವಚನದ ಎತ್ತರದ ವೇದಿಕೆಯನ್ನು ಬಾಳೆ ಮರಗಳ ಖಂಡಗಳಿಂದ ಸಮೃದ್ಧವಾಗಿ ಅಲಂಕರಿಸಬೇಕು. ಇಡೀ ಸ್ಥಳವನ್ನು ಮೇಲ್ವರ್ಣದಿಂದ ಮುಚ್ಚಬೇಕು. ಹಣ್ಣುಗಳು ಮತ್ತು ಹೂವುಗಳನ್ನು ಹೇರಳವಾಗಿ ಬಳಸಬೇಕು. ನಾಲ್ಕಾರು ಕಡೆ ಧ್ವಜ, ಬ್ಯಾನರ್ಗಳನ್ನು ಆರಿಸಬೇಕು. ಎಲ್ಲರಿಗೂ ಇಷ್ಟವಾಗುವಂತೆ ಅವುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಬೇಕು. ಶಿವನ ವಿಗ್ರಹಕ್ಕೆ ಒಂದು ಆಸನವನ್ನು ನಿಗದಿಪಡಿಸಬೇಕು. ಪ್ರವಚನಕಾರರಿಗೆ ಆರಾಮದಾಯಕ ಆಸನವನ್ನು ನಿಗದಿಪಡಿಸಬೇಕು. ಪ್ರವಚನವನ್ನು ನಿಯಮಿತವಾಗಿ ಕೇಳುವವರಿಗೆ ಅವರ ಸ್ಥಾನಕ್ಕೆ ತಕ್ಕಂತೆ ಉತ್ತಮ ಸ್ಥಳಗಳನ್ನು ಕಾಯ್ದಿರಿಸಲಾಗುತ್ತದೆ. ಇತರ ಸಾಂದರ್ಭಿಕ ಸಂದರ್ಶಕರಿಗೆ ಸಾಮಾನ್ಯ ಸೌಕರ್ಯದೊಂದಿಗೆ ಆಸನಗಳನ್ನು ಪ್ರತ್ಯೇಕಿಸಬೇಕು.
ಮದುವೆಯ ಸಂದರ್ಭಗಳಂತೆ ಜನರು ಆಹ್ಲಾದಕರ ಮನಸ್ಥಿತಿಯಲ್ಲಿರಬೇಕು. ಅವರು ಶಿವಪುರಾಣ ಕತೆ ಪ್ರವಚನವನ್ನು ಕೇಳಲು ಬಂದಾಗ ಎಲ್ಲ ಲೌಕಿಕ ಚಿಂತೆಗಳು ಮತ್ತು ಆತಂಕಗಳನ್ನು ದೂರವಿಡಬೇಕು. ಪ್ರವಚನಕಾರರು ಉತ್ತರ ದಿಕ್ಕಿಗೆ ಮತ್ತು ಕೇಳುಗರು ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಏಕೆಂದರೆ ಜನರು ಪ್ರವಚನಕಾರರ ಮುಂದೆ ತಮ್ಮ ಕಾಲುಗಳನ್ನು ದಾಟಿ ಕುಳಿತುಕೊಳ್ಳಬಾರದು. ಪ್ರವಚನಕಾರರು ಪೂರ್ವದ ಕಡೆಗೆ ಮುಖ ಮಾಡಿದರೆ ಆರಾಧಕರು ಮತ್ತು ಪ್ರವಚನಕಾರರು ಮತ್ತು ಸ್ವೀಕರಿಸುವವರು ಪರಸ್ಪರ ಎದುರಿಸಬಹುದು. ಪ್ರವಚನದಲ್ಲಿ ಆಸನದಲ್ಲಿ ಕುಳಿತಿರುವ ತನಕ ಪುರಾಣಿಕನು ಪ್ರವಚನದ ಮುಕ್ತಾಯದ ಮೊದಲು ಯಾರಿಗೂ ತಲೆಬಾಗುವುದಿಲ್ಲ. ಪ್ರವಚನಕಾರನು ಹುಡುಗನಾಗಿರಲಿ ಅಥವಾ ಯುವಕನಾಗಿರಲಿ, ಮುದುಕನಾಗಿರಲಿ, ನಿರ್ಗತಿಕನಾಗಿರಲಿ ಅಥವಾ ದುರ್ಬಲನಾಗಿರಲಿ, ಶಿವಪುರಾಣವನ್ನು ಚೆನ್ನಾಗಿ ತಿಳಿದಿರುವ ವಿದ್ವಾಂಸನು ಎಲ್ಲರಿಂದ ಗೌರವಕ್ಕೆ ಅರ್ಹತೆಯನ್ನು ಬಯಸುವನಾಗಿರುತ್ತಾನೆ. ಎಲ್ಲ ವ್ಯಕ್ತಿಗಳಿಗೂ ದೈವಿಕ ಹಸುವಾದ ಕಾಮಧೇನುವಿನ ಬಾಯಿಂದ ಕಡಿಮೆಯಿಲ್ಲದ ಪುರಾಣ ವಿದ್ವಾಂಸರಿಗೆ ಯಾರು ಅವಮಾನಕರವಾದ ಅಗೌರವವನ್ನು ಎಂದಿಗೂ ತೋರಿಸಬಾರದು. ಜನ್ಮಕ್ಕೆ ಕಾರಣವಾಗಲಿ ಅಥವಾ ಗುಣಲಕ್ಷಣಗಳಲ್ಲಿ ಗುರು ಎಂದು ಕರೆಯಬಹುದಾದ ಅನೇಕರಿದ್ದಾರೆ. ಅವರಲ್ಲಿ ಪುರಾಣ ವಿದ್ವಾಂಸರು ಮಹಾನ್ ಗುರುಗಳಾಗಿದ್ದು ಲಕ್ಷಾಂತರ ಜನ್ಮಗಳಿಂದ ನೊಂದವರಿಗೆ ಅತ್ಯುನ್ನತ ಮೋಕ್ಷವನ್ನು ದಯಪಾಲಿಸುವ ವ್ಯಕ್ತಿಗಿಂತ ಶ್ರೇಷ್ಠ ಗುರು. ಈ ಪವಿತ್ರವಾದ ಕಥೆಯ ಕುರಿತು ಪ್ರವಚನವನ್ನು ನಡೆಸಲು ಕೈಗೊಳ್ಳುವ ವ್ಯಕ್ತಿಯು ಎಲ್ಲಾ ಪುರಾಣಗಳಲ್ಲಿ ಚೆನ್ನಾಗಿ ಪಾರಂಗತನಾಗಿರುತ್ತಾನೆ. ಅವನು ಶುದ್ಧ, ಕೌಶಲ್ಯ, ಶಾಂತ, ದುರುದ್ದೇಶದಿಂದ ಮುಕ್ತ, ಸಂತ, ಸಹಾನುಭೂತಿ ಮತ್ತು ವಾಕ್ಚುತಿಯನ್ನು ಹೊಂದಿರುತ್ತಾನೆ. ಪ್ರವಚನಕಾರರು ಮಧ್ಯಾಹ್ನ 48 ನಿಮಿಷಗಳ ಮುಹೂರ್ತದ ಮಧ್ಯಂತರವನ್ನು ಹೊಂದಿರುತ್ತಾರೆ. ಪ್ರವಚನಕಾರನು ಪ್ರವಚನದ ಹಿಂದಿನ ದಿನದಂದು ಅವನ ಪಾಲಿನ ಊಟವನ್ನು ಹೊಂದಿರಬೇಕು. ಇದರಿಂದ ಪ್ರವಚನಕಾರನು ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗುತ್ತದೆ. ಪ್ರವಚನದ ದಿನಗಳಲ್ಲಿ ಅವನು ಸಂಧ್ಯಾವಂದನೆ ಮುಂತಾದ ತನ್ನ ಎಲ್ಲಾ ದಿನಚರಿಗಳನ್ನು ಸಂಕ್ಷಿಪ್ತವಾಗಿ ನಿರ್ವಹಿಸಬೇಕು. ಪುರಾಣಗಳಲ್ಲಿ ಚೆನ್ನಾಗಿ ಪಾರಂಗತರಾದ ಇನ್ನೊಬ್ಬ ವಿದ್ವಾಂಸರು ಅವರಿಗೆ ಸಹಾಯ ಮಾಡಲು ಪ್ರವಚನಕಾರರ ಬಳಿ ಕುಳಿತುಕೊಳ್ಳಬೇಕು. ಪ್ರವಚನಕಾರನು ಪುರಾಣದ ಬಗ್ಗೆ ಸಂದೇಹಗಳನ್ನು ನಿವಾರಿಸಲು ಸಮರ್ಥನಾಗಿರಬೇಕು ಮತ್ತು ಜನರಿಗೆ ಜ್ಞಾನೋದಯ ಮಾಡಲು ಉತ್ಸುಕನಾಗಿರಬೇಕು. ಕಥಾ ಪ್ರಾರಂಭದಲ್ಲಿ ಪ್ರವಚನಕಾರರು ಪ್ರವಚನಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸಲು ಗಣೇಶನನ್ನು ಮೊದಲು ಪೂಜಿಸಬೇಕು. ಭಗವಾನ್ ಶಿವ ಮತ್ತು ಶಿವಪುರಾಣ ಪುಸ್ತಕವನ್ನು ಭಕ್ತಿಯಿಂದ ಪೂಜಿಸಬೇಕು. ಶಿವಪುರಾಣದ ಕಥೆಯನ್ನು ಜಾಗರೂಕತೆಯಿಂದ ಆಲಿಸಬೇಕು. ಕೇಳುಗನು ಬುದ್ಧಿವಂತನಾಗಿರಬೇಕು, ಮನಸ್ಸಿನಲ್ಲಿ ಶುದ್ಧವಾಗಿರಬೇಕು, ಹೃದಯದಲ್ಲಿ ಸಂತೋಷ ಪಡಬೇಕು ಮತ್ತು ಸಂಪ್ರದಾಯಗಳನ್ನು ಅನುಸರಿಸಬೇಕು. ಶಿವಪುರಾಣದ ಪ್ರಕಾರ ಪ್ರವಚನಕಾರ ಅಥವಾ ಸ್ವೀಕರಿಸುವವರು ಹಲವಾರು ಬಾಹ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಕಾಮ, ಕ್ರೋಧ, ಅಸೂಯೆ, ಲೋಭ, ಕ್ರೋಧ ಇತ್ಯಾದಿ 6 ಮೂಲ ಭಾವನೆಗಳಿಗೆ ಬಲಿಯಾಗುತ್ತಾರೆ ಅಥವಾ ಸ್ತ್ರೀಯರ ಮೋಹಕ್ಕೆ ಒಳಗಾಗುತ್ತಾರೆ ಅಥವಾ ಅವರು ಯಾವುದೇ ಅರ್ಹತೆಯನ್ನು ಗಳಿಸಲು ಸಾಧ್ಯವಿಲ್ಲ. ಪ್ರಾಪಂಚಿಕ ವ್ಯವಹಾರಗಳು ಮತ್ತು ಸಂಪತ್ತು, ಮನೆ ಮತ್ತು ಪುತ್ರರ ಚಿಂತೆಗಳನ್ನು ದೂರವಿಟ್ಟು ಶುದ್ಧ ಮನಸ್ಸಿನ ಯಾರಾದರೂ ಶಿವಪುರಾಣದ ಪ್ರವಚನದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದರೆ ಅವನು ಅತ್ಯುತ್ತಮವಾದ ಫಲವನ್ನು ಪಡೆಯುತ್ತಾನೆ. ಶ್ರದ್ಧೆ ಮತ್ತು ಧರ್ಮನಿಷ್ಠೆಯುಳ್ಳವರು ಪ್ರವಚನದ ಸಮಯದಲ್ಲಿ ಅವರು ಇತರ ಚಟುವಟಿಕೆಗಳನ್ನು ಉತ್ಸಾಹದಿಂದ ಅನುಸರಿಸುವುದಿಲ್ಲ ಮತ್ತು ಅಚಲ, ಶುದ್ಧ ಮತ್ತು ಮಾತಿನಲ್ಲಿ ಸಂಯಮವನ್ನು ಹೊಂದಿರುತ್ತಾರೆ. ಈ ಪವಿತ್ರ ಕಥೆಯನ್ನು ಕೇಳುವ ದುಷ್ಟ ಸ್ವಭಾವದ ಮೂಲ ಪುರುಷರು ಅದರಿಂದ ಪಡೆದ ಯಾವುದೇ ವಿಶೇಷ ಪುಣ್ಯವನ್ನು ಹೊಂದಿರುವುದಿಲ್ಲ. ಅವರು ಪ್ರತಿ ಜನ್ಮದಲ್ಲೂ ದುಃಖವನ್ನು ಹೊಂದಿರುತ್ತಾರೆ. ಈ ಶಿವಪುರಾಣವನ್ನು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾಣಿಕೆಗಳನ್ನು ನೀಡಿ ಗೌರವಿಸದವರು ಮೂರ್ಖರು. ಅವರು ಕಥೆಯನ್ನು ಕೇಳಿದರೂ ಅವರು ಪವಿತ್ರರಾಗುವುದಿಲ್ಲ, ಅವರು ನಿರ್ಗತಿಕರಾಗುತ್ತಾರೆ. ಶಿವಪುರಾಣದ ಪ್ರವಚನದ ಮಧ್ಯದಲ್ಲಿ ಸಭೆಯಿಂದ ಹೊರನಡೆದವರು ಪ್ರತಿಕೂಲ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಅವರು ತಮ್ಮ ಹೆಂಡತಿಯರ ಮತ್ತು ಸಂಪತ್ತಿನ ನಾಶವನ್ನು ಎದುರಿಸಬೇಕಾಗುತ್ತದೆ. ಪೇಟ ತೊಡಿಸಿ ಪ್ರವಚನಕ್ಕೆ ಹಾಜರಾಗುವ ಜನರು, ಪುತ್ರರು ಮತ್ತು ವಂಶಸ್ಥರು ಇಡೀ ಜನಾಂಗವನ್ನು ಅಪವಿತ್ರಗೊಳಿಸುವ ಪಾಪಿಗಳಾಗುತ್ತಾರೆ. ನರಕದಲ್ಲಿರುವ ಯಮಪರಿಚಾರಕರು ಶಿವಪುರಾಣ ಪ್ರವಚನಕ್ಕೆ ಹಾಜರಾಗುವಾಗ ವಿಳ್ಯದೆಲೆಯನ್ನು ಜಗಿಯುವವನು ತಮ್ಮ ಮುಖವನ್ನೇ ತಿನ್ನುವಂತೆ ಒತ್ತಾಯಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಪ್ರವಚನಕಾರರಿಗಿಂತ ಎತ್ತರದ ಆಸನದಲ್ಲಿ ಕುಳಿತು ಕಥೆಯನ್ನು ಕೇಳುವವರು ನರಕಕ್ಕೆ ಬೀಳುತ್ತಾರೆ ಮತ್ತು ಚಿತ್ರಹಿಂಸೆಗಳನ್ನು ಅನುಭವಿಸಿದ ನಂತರ ಕಾಗೆಗಳಾಗಿ ಮರುಜನ್ಮ ಪಡೆಯುತ್ತಾರೆ. ವೀರಭಂಗಿಯಲ್ಲಿ ಕುಳಿತು ಈ ಮಂಗಳಕರ ಕಥೆಯನ್ನು ಕೇಳುವವರು ನರಕಕ್ಕೆ ಬೀಳುತ್ತಾರೆ ಮತ್ತು ನರಕ ಯಾತನೆಗಳನ್ನು ಅನುಭವಿಸಿದ ನಂತರ ವಿಷಕಾರಿ ಸಸ್ಯಗಳಾಗಿ ಮರುಜನ್ಮ ಪಡೆಯುತ್ತಾರೆ.
ಪ್ರವಚನಕಾರರಿಗೆ ತಲೆಬಾಗದೆ ಕತೆ ಕೇಳುವವರು ಮೊದಲು ನರಕಕ್ಕೆ ಬಿದ್ದು ನರಕ ಯಾತನೆಗಳನ್ನು ಅನುಭವಿಸಿ ಅರ್ಜುನ ವೃಕ್ಷಗಳಾಗಿ ಮರುಜನ್ಮ ಪಡೆಯುತ್ತಾರೆ. ಮಲಗಿ ಕಥೆಯನ್ನು ಕೇಳುವವರು ನರಕದಲ್ಲಿ ಬಿದ್ದು ಹೆಬ್ಬಾವುಗಳಾಗಿ ಮರುಜನ್ಮ ಪಡೆಯುತ್ತಾರೆ. ಪ್ರವಚನಕಾರನಂತೆಯೇ ಅದೇ ಮಟ್ಟದಲ್ಲಿ ಕುಳಿತು ಕಥೆಯನ್ನು ಕೇಳುವವರು ಬೋಧಕನ ಹಾಸಿಗೆಯನ್ನು ಅಪವಿತ್ರಗೊಳಿಸಿದಂತೆಯೇ ಪಾಪಶಾಲಿಯಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಪ್ರವಚನಕಾರರ ಬಗ್ಗೆ ಅಥವಾ ಈ ಪವಿತ್ರ ಶಿವಪುರಾಣ ಪುಸ್ತಕದ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ನಾಯಿಗಳಾಗಿ ಹುಟ್ಟುತ್ತಾರೆ ಮತ್ತು 100 ಜನ್ಮಗಳಲ್ಲಿ ದುಃಖಕರ ಜೀವನವನ್ನು ನಡೆಸುತ್ತಾರೆ. ಶಿವಪುರಾಣ ಪ್ರವಚನ ನಡೆಯುವಾಗ ವಾದ ವಿವಾದಕ್ಕೆ ತೊಡಗಿದವರು ನರಕಕ್ಕೆ ಬೀಳುತ್ತಾರೆ ಮತ್ತು ಚಿತ್ರಹಿಂಸೆಗಳನ್ನು ಅನುಭವಿಸಿದ ನಂತರ ಮತ್ತೆ ಕತ್ತೆಗಳಾಗಿ ಹುಟ್ಟುತ್ತಾರೆ. ಈ ಪವಿತ್ರವಾದ ಶಿವಪುರಾಣ ಕಥೆಯನ್ನು ಎಂದಿಗೂ ಓದದವರು ಅಥವಾ ಕೇಳದವರು ನರಕಕ್ಕೆ ಬೀಳುತ್ತಾರೆ. ಅಲ್ಲಿ ಹಿಂಸೆಯನ್ನು ಅನುಭವಿಸಿದ ನಂತರ ಅವರು ಮತ್ತೆ ಕಾಡು ಹಂದಿಗಳಾಗಿ ಹುಟ್ಟುತ್ತಾರೆ. ಪ್ರವಚನ ನಡೆಯುವಾಗಲೂ ಅಡೆತಡೆಗಳನ್ನು ಸೃಷ್ಟಿಸುವ ರಾಕ್ಷಸರು ನರಕಕ್ಕೆ ಬೀಳುತ್ತಾರೆ. ಲಕ್ಷಾಂತರ ವರ್ಷಗಳ ಕಾಲ ಅಲ್ಲಿನ ಚಿತ್ರಹಿಂಸೆಗಳನ್ನು ಅನುಭವಿಸಿದ ನಂತರ ಅವರು ಹಳ್ಳಿ ಹಂದಿಗಳಾಗಿ ಮರುಜನ್ಮ ಪಡೆಯುತ್ತಾರೆ. ಈ ಎಲ್ಲ ನಿಯಮಗಳನ್ನು ಅರಿತು ಕೇಳುಗನು ಯಾವಾಗಲೂ ಪರಿಶುದ್ಧನಾಗಿರುತ್ತಾನೆ. ತನ್ನ ಜೀವನ ಮತ್ತು ಪ್ರವಚನಕಾರನಿಗೆ ಸಮರ್ಪಿತನಾಗಿರುತ್ತಾನೆ. ಅವನು ಭಕ್ತಿಯಿಂದ ಕಥೆಯನ್ನು ಕೇಳುವಷ್ಟು ಬುದ್ಧಿವಂತನಾಗಿರುತ್ತಾನೆ. ಪ್ರತಿದಿನ ಪ್ರವಚನಕಾರರು ಪ್ರವಚನದ ಕೊನೆಯಲ್ಲಿ ಅವರು ಲೋಪಗಳು ಮತ್ತು ಆಯೋಗಗಳಿಗೆ ಸಂಕ್ಷಿಪ್ತವಾಗಿ ಪ್ರಾಯಶ್ಚಿತ ವಿಧಿಗಳನ್ನು ಮಾಡುತ್ತಾರೆ. ಅವರು ಸರ್ವೋತ್ತಭದ್ರ ವ್ಯೂಹದಲ್ಲಿರುವ ನವಗ್ರಹಗಳು ಮತ್ತು ದೇವತೆಗಳನ್ನು ಪೂಜಿಸಬೇಕು. ಅವರು ಶಿವನ ಆರಾಧನೆಯ ವಿಧಿಗಳ ಪ್ರಕಾರ ಪುಸ್ತಕವನ್ನು ಪೂಜಿಸುತ್ತಾರೆ. ಆರಾಧನೆಯ ಕೊನೆಯಲ್ಲಿ ಅವರು ಶಿವನೊಂದಿಗೆ ನೇರವಾಗಿ ಗುರುತಿಸಲ್ಪಟ್ಟ ಶಿವಪುರಾಣ ಪುಸ್ತಕಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನಮ್ರತೆಯಿಂದ ಮತ್ತು ಭಕ್ತಿಯಿಂದ ತಮ್ಮ ಅಂಗೈಗಳನ್ನು ಜೋಡಿಸಿ ಗೌರವದಿಂದ ಪ್ರಾರ್ಥಿಸುತ್ತಾರೆ. ಶಿವಪುರಾಣವು ಭಗವಾನ್ ಶಿವನ ಗೋಚರಿಸುವ ರೂಪವಾಗಿದೆ. ಒಬ್ಬರು ನಮ್ಮನ್ನು ಅವರ ಭಕ್ತರಾಗಿ ಸ್ವೀಕರಿಸಲು ಶಿವಪುರಾಣವನ್ನು ಯಾವಾಗಲೂ ಪ್ರಾರ್ಥಿಸಬೇಕು ಮತ್ತು ಅವರು ಯಾವಾಗಲೂ ಅವರ ಭಕ್ತಿಯಿಂದ ನಮ್ಮನ್ನು ಆಶೀರ್ವಾದಿಸಬೇಕೆಂದು ಶಿವನನ್ನು ಪ್ರಾರ್ಥಿಸಬೇಕು. ನಾವು ಲೌಕಿಕ ಅಸ್ತಿತ್ವದ ಸಾಗರದ ಮಧ್ಯದಲ್ಲಿ ಮುಳುಗಿದ್ದೇವೆ. ಅದರಿಂದ ದಯವಿಟ್ಟು ನಮ್ಮನ್ನು ಅದರಿಂದ ಮೇಲಕ್ಕೆತ್ತಲು ಭಗವಂತ ಶಿವನನ್ನು ಪ್ರಾರ್ಥಿಸಬೇಕು. ಗೃಹಸ್ಥನು ಶಿವನೊಂದಿಗೆ ನೇರವಾಗಿ ಗುರುತಿಸಲ್ಪಟ್ಟ ಶಿವಪುರಾಣವನ್ನು ಕರುಣೆಯನ್ನು ಉಂಟು ಮಾಡುವ ಪದಗಳಲ್ಲಿ ಪ್ರಾರ್ಥಿಸಬೇಕು. ನಂತರ ಅವರು ಪ್ರವಚನಕಾರರ ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಶಿವನ ಆರಾಧನೆಯ ವಿಧಿಯಂತೆಯೇ ಅವನು ಪ್ರವಚನಕಾರನನ್ನು ಆರಾಧಿಸಬೇಕು ಮತ್ತು ಹೂವುಗಳು, ವಸ್ತ್ರಗಳು, ಆಭರಣಗಳು, ಧೂಪದೀಪಗಳು ಇತ್ಯಾದಿಗಳಿಂದ ಆತನನ್ನು ಪೂಜಿಸಬೇಕು. ಪ್ರವಚನಕಾರರ ಸಮ್ಮುಖದಲ್ಲಿ ಅವರು ಪ್ರತಿಜ್ಞೆ ತೆಗೆದುಕೊಳ್ಳಬೇಕು ಮತ್ತು ಶುದ್ಧ ಮನಸ್ಸಿನಿಂದ ಎಲ್ಲ ನಿರ್ಬಂಧಗಳನ್ನು ಗಮನಿಸಬೇಕು ಮತ್ತು ಅವರ ಸಾಮರ್ಥ್ಯದ ಮಟ್ಟಿಗೆ ತೀರ್ಮಾನದವರೆಗೆ ಅದನ್ನು ನಿರ್ವಹಿಸಬೇಕು. ಶಿವಪುರಾಣದ ಪ್ರವಚನಕಾರರನ್ನು ಶಿವನ ಪವಿತ್ರ ಸಾಹಿತ್ಯದಲ್ಲಿ ಚೆನ್ನಾಗಿ ಪಾರಂಗತರಾದ ವ್ಯಾಸರೊಂದಿಗೆ ಗುರುತಿಸಬೇಕು ಮತ್ತು ಈ ಶಿವಪುರಾಣದ ಬೆಳಕಿನ ಮೂಲಕ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಲು ಅವರನ್ನು ಪ್ರಾರ್ಥಿಸಬೇಕು. ಅವರು ಶಿವ ಪಂಚಾಕ್ಷರಿ ಮಂತ್ರವನ್ನು ಪುನರಾವರ್ತಿಸಲು 5 ಬ್ರಾಹ್ಮಣರನ್ನು ಅಥವಾ ಕನಿಷ್ಠ 1 ಬ್ರಾಹ್ಮಣನನ್ನು ಆಹ್ವಾನಿಸಬೇಕು. ನಿಯಮಗಳ ಪಾಲನೆಯೊಂದಿಗೆ ನೀವು ಅತ್ಯುತ್ತಮವಾದ ಶಿವಪುರಾಣವನ್ನು ಕೇಳಿದರೆ ಫಲವು ಅತ್ಯುತ್ತಮವಾಗಿರುತ್ತದೆ ಮತ್ತು ಫಲದ ಸಾಧನೆಯಲ್ಲಿ ಯಾವುದೇ ಅಡಿಯಿಲ್ಲ. ದೀಕ್ಷೆಯಿಲ್ಲದೆ ವ್ಯಕ್ತಿಗಳು ಕಥೆಯನ್ನು ಕೇಳಲು ಅರ್ಹರಲ್ಲ. ಅದರಿಂದ ಕೇಳಲು ಬಯಸುವವರು ಪ್ರವಚನಕಾರರಿಂದ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ವಿಧಿಯನ್ನು ಸ್ವೀಕರಿಸುವ ಭಕ್ತನು ತನ್ನ ಊಟವನ್ನು ಪ್ರವಚನದ ಕೊನೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು. ಆ ದಿನಗಳಲ್ಲಿ ಅವನು ಬ್ರಹ್ಮಚಾರ್ಯವನ್ನು ಆಚರಿಸಬೇಕು. ಅವನು ನೆಲದ ಮೇಲೆ ಮಲಗಬೇಕು ಮತ್ತು ಪತ್ರಾವಳಿಯಲ್ಲಿ ಮಾತ್ರ ಆಹಾರವನ್ನು ತೆಗೆದುಕೊಳ್ಳಬೇಕು. ಏರಳವಾದ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯು ಇಡೀ ಪುರಾಣದ ಮುಕ್ತಾಯದ ತನಕ ಉಪವಾಸವನ್ನು ಆಚರಿಸಬೇಕು ಮತ್ತು ಅತ್ಯಂತ ಭಕ್ತಿ ಮತ್ತು ಶುದ್ಧತೆಯಿಂದ ಅತ್ಯುತ್ತಮವಾದ ಶಿವಪುರಾಣವನ್ನು ಕೇಳಬೇಕು. ಅವರು ಕೇವಲ ಹಾಲು ಕುಡಿಯಬಹುದು ಅಥವಾ ತುಪ್ಪವನ್ನು ತಿನ್ನಬಹುದು. ಅದರೊಂದಿಗೆ ಅವನು ಕಥೆಯನ್ನು ಸಂತೋಷದಿಂದ ಕೇಳುತ್ತಾನೆ. ಅವನು ಹಣ್ಣಿನ ಆಹಾರವನ್ನು ಸೇವಿಸಬಹುದು ಅಥವಾ ಒಂದೇ ಊಟವನ್ನು ತೆಗೆದುಕೊಳ್ಳಬಹುದು ಅಥವಾ ಅದನ್ನು ತ್ಯಜಿಸಬಹುದು ಮತ್ತು ಶ್ರವಣ ವಿಧಿಯನ್ನು ಮುಂದುವರಿಸಬಹುದು ಅಥವಾ ಅವನು ತುಪ್ಪದಲ್ಲಿ ನೆನೆಸಿದ ಯಾಗವಾಗಿ ಅರ್ಪಿಸಿದ ಅನ್ನವನ್ನು ತೆಗೆದುಕೊಳ್ಳಬಹುದು. ದಿನಕ್ಕೆ ಒಮ್ಮೆ ವಿಧಿಯನ್ನು ನಿರ್ವಹಿಸಿ ಆಹಾರದ ಭಾಗವು ಅನುಕೂಲತೆ ಮತ್ತು ಸೌಕರ್ಯಗಳಿಗೆ ಅನುಗುಣವಾಗಿ ಆದರೆ ಆಲಿಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕು. ಶ್ರವಣದಲ್ಲಿ ಹೆಚ್ಚಿನ ಸೌಲಭ್ಯವಿದ್ದರೆ ಭಕ್ತ ಆಹಾರ ತೆಗೆದುಕೊಳ್ಳಲಿ.
ಉಪವಾಸವನ್ನು ಗಮನಿಸುವುದು ಕಥೆಯನ್ನು ಕೇಳಲು ಅಡಚಣೆಯನ್ನು ಉಂಟು ಮಾಡಿದರೆ ಅದನ್ನು ಶಿಫಾರಸು ಮಾಡಲಾಗುವುದಿಲ್ಲ. ವಿಧಿವಿಧಾನವನ್ನು ತೆಗೆದುಕೊಳ್ಳುವ ಮನೆಯವರು ಭಾರವಾದ ಅಜೀರ್ಣ ಬೇಳೆಕಾಳನ್ನು, ಅಳಿಸಿದ ಆಹಾರ, ಅಪವಿತ್ರ ಆಹಾರ, ಬದನೆಕಾಯಿ, ಸೋರೆಕಾಯಿ, ಮುಲ್ಲಂಗಿ, ಕುಂಬಳೆಕಾಯಿ, ಕುಕ್ಕೆ ಬೀಜಗಳು, ಬೆಳ್ಳುಳ್ಳಿ, ಈರುಳ್ಳಿ, ಇಂಗು, ಪಾನೀಯಗಳು ಮತ್ತು ಎಲ್ಲಾ ರೀತಿಯ ಮಾಂಸವನ್ನು ತಪ್ಪಿಸಬೇಕು. ಅವನು ಕಾಮ, ಕ್ರೋಧ, ಅಸೂಯೆ, ಕ್ರೋಧ, ಅಹಂಕಾರ ಇತ್ಯಾದಿ 6 ಮೂಲ ಭಾವನೆಗಳನ್ನು ತಪ್ಪಿಸಬೇಕು. ಅವನು ಬ್ರಾಹ್ಮಣರನ್ನು ತಿರಸ್ಕರಿಸಬಾರದು ಮತ್ತು ಪರಿಶುದ್ಧ ಹೆಂಗಸರು ಮತ್ತು ಒಳ್ಳೆಯ ಪುರುಷರ ಕಡೆಗೆ ಕೆಟ್ಟ ಇಚ್ಛೆಯನ್ನು ಹೊಂದಬಾರದು. ಅವರು ಮುಟ್ಟಿನ ಅವಧಿಯಲ್ಲಿ ಮಹಿಳೆಯರನ್ನು ನೋಡಬಾರದು. ಅವನು ಬೀದಿ ಜನರೊಂದಿಗೆ ಮಾತನಾಡಬಾರದು ಅಥವಾ ಬ್ರಾಹ್ಮಣರನ್ನು ದ್ವೇಷಿಸುವವರೊಂದಿಗೆ ಅಥವಾ ವೇದಗಳಲ್ಲಿ ನಂಬಿಕೆ ಇಲ್ಲದವರೊಂದಿಗೆ ಮಾತನಾಡಬಾರದು. ಮನೆಯ ಯಜಮಾನನು ಸತ್ಯತೆ, ಶುದ್ಧತೆ, ಕರುಣೆ, ಮಾತಿನಲ್ಲಿ ಸಂಯಮ, ನೇರತೆ, ನಮ್ರತೆ, ಉದಾರ ಮನೋಭಾವ ಮತ್ತು ಇತರ ಸದ್ಗುಣಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯವರು ಯಾವುದೇ ನಿರ್ದಿಷ್ಟ ಆಸೆಯನ್ನು ಮನಸ್ಸಿನಲ್ಲಿ ಪಾಲಿಸಿಕೊಂಡು ಅಥವಾ ಯಾವುದೇ ಆಸೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಕಥೆಯನ್ನು ಕೇಳಬಹುದು. ಅವರಿಗೆ ಯಾವುದೇ ಆಸೆ ಇದ್ದರೆ ಅದು ಈಡೇರುತ್ತದೆ. ಅವರು ಬಯಕೆಯಿಂದ ಮುಕ್ತನಾಗಿದ್ದರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ. ದೀನದಲಿತರು, ಸೇವಿಸುವವರು, ಪಾಪಿಗಳು, ದುರದೃಷ್ಟವಂತರು ಮತ್ತು ಮಕ್ಕಳಿಲ್ಲದ ವ್ಯಕ್ತಿಯು ಶಿವಪುರಾಣದ ಈ ಅದ್ಭುತವಾದ ಕಥೆಯನ್ನು ಕೇಳಬೇಕು. 7 ವಿಧದ ದುಷ್ಟ ಮಹಿಳೆಯರು, ಒಂದೇ ಮಗುವನ್ನು ಹೊಂದಿರುವ ಮಹಿಳೆ ಮತ್ತು ಗರ್ಭಪಾತದಿಂದ ಬಳಲುತ್ತಿರುವವರು ಈ ಕಥೆಯನ್ನು ಕೇಳಬೇಕು. ಸ್ತ್ರೀಯರಾಗಲಿ ಅಥವಾ ಪುರುಷರಾಗಲಿ ಎಲ್ಲರೂ ಶಿವಪುರಾಣದ ಕಥೆಯನ್ನು ಸೂಚಿಸಿದ ರೀತಿಯಲ್ಲಿಯೇ ಕೇಳಬೇಕು. ಶಿವಪುರಾಣದ ಪ್ರವಚನದ ದಿನಗಳನ್ನು ಲಕ್ಷಾಂತರ ತ್ಯಾಗಗಳಾಗಿ ಸಮಾನವಾದ ದಿನಗಳು ಎಂದು ಪರಿಗಣಿಸಬೇಕು. ಈ ಅತ್ಯುತ್ತಮ ದಿನಗಳಲ್ಲಿ ಯಥೋಚಿತ್ತವಾಗಿ ದಯಪಾಲಿಸಲಾದ ಉಡುಗೊರೆಗಳು ಪ್ರಮಾಣದಲ್ಲಿ ಹೆಚ್ಚು ಇಲ್ಲದಿದ್ದರೂ ಶಾಶ್ವತ ಪ್ರಯೋಜನವನ್ನು ನೀಡುತ್ತವೆ. ಹೀಗೆ ವಿಧಿವಿಧಾನಗಳನ್ನು ಆಚರಿಸಿ ಮಹೋನ್ನತ ಕಥೆಯನ್ನು ಕೇಳುತ್ತಾ ಗೃಹಸ್ಥನು ಶಿವಪುರಾಣದ ಪ್ರವಚನದ ಕೊನೆಯಲ್ಲಿ ಉದ್ಯಾಪನ ಸಂಸ್ಕಾರವನ್ನು ಆನಂದದಿಂದ ಮಾಡಬೇಕು. ಈ ಉದ್ಯಾಪನ ವಿಧಿಯ ಚತುರ್ದಶಿ ವಿಧಿಯೊಂದಿಗೆ ಸಮಾನವಾಗಿರುತ್ತದೆ. ಅಲ್ಲಿ ಫಲವನ್ನು ಪಡೆಯಲು ಬಯಸುವ ಶ್ರೀಮಂತ ಪುರುಷರು ಅದನ್ನು ಮಾಡಬೇಕು. ನಿರ್ಗತಿಕ ಭಕ್ತರು ಸಾಮಾನ್ಯವಾಗಿ ಉದ್ಯಾಪನ ವಿಧಿಯನ್ನು ಮಾಡುವುದಿಲ್ಲ ಮತ್ತು ಮಾಡಬೇಕಾಗಿಲ್ಲ. ಕೇವಲ ಶ್ರವಣದಿಂದ ಅವರು ಪವಿತ್ರರಾಗುತ್ತಾರೆ. ಶಿವಭಕ್ತರಾದ ಭಕ್ತರು ಆಸೆಗಳಿಂದ ಮುಕ್ತರಾಗುತ್ತಾರೆ. ಶಿವಪುರಾಣದ ಪ್ರವಚನದ ನಂತರ ಯಾಗವನ್ನು ನಡೆಸಲಾಗುತ್ತದೆ. ಶಿವನ ಆರಾಧನೆಯ ರೀತಿಯಲ್ಲಿ ಶಿವಪುರಾಣ ಪುಸ್ತಕದ ಮುಂದೆ ಸರಿಯಾದ ಪೂಜೆಯನ್ನು ಮಾಡಬೇಕು. ಪುಸ್ತಕವನ್ನು ಮುಚ್ಚಲು ಉತ್ತಮವಾದ ಹೊಸ ಬಟ್ಟೆ ಮತ್ತು ಅದನ್ನು ಕಟ್ಟಲು ಬಲವಾದ ರೇಷ್ಮೆ ದಾರವನ್ನು ನೀಡಬೇಕು. ಶಿವಪುರಾಣದ ಪ್ರವಚನದ ಸಮಯದಲ್ಲಿ ಪುರಾಣ ಪುಸ್ತಕಕ್ಕೆ ರೇಷ್ಮೆ ದಾರ ಮತ್ತು ಹೊಸ ಬಟ್ಟೆಯನ್ನು ನೀಡುವವರು ತಾವು ತೆಗೆದುಕೊಳ್ಳುವ ಪ್ರತಿ ಜನ್ಮದಲ್ಲೂ ಜ್ಞಾನವನ್ನು ಹೊಂದಿರುವ ಯೋಗಿನಿಗಳಾಗಿರುತ್ತಾರೆ. ಅನೇಕ ರೀತಿಯ ಬೆಲೆ ಬಾಳುವ ವಸ್ತುಗಳು, ಬಟ್ಟೆ, ಆಭರಣಗಳು, ಪಾತ್ರೆಗಳು ಮತ್ತು ನಿರ್ದಿಷ್ಟವಾಗಿ ಹೆಚ್ಚಿನ ಸಂಪತ್ತನ್ನು ಪ್ರವಚನಕಾರರಿಗೆ ನೀಡಬೇಕು. ಪುರಾಣದ ಪರಿಮಾಣವನ್ನು ಇರಿಸಿಕೊಳ್ಳಲು ರತ್ನಗಂಬಳಿಗಳು, ಜಿಂಕೆ ಚರ್ಮಗಳು, ಬಟ್ಟೆ, ಎತ್ತರದ ಮಂಚುಗಳು ಮತ್ತು ಹಲಿಗೆಗಳನ್ನು ನೀಡುವವರು ಸ್ವರ್ಗವನ್ನು ಪಡೆಯುತ್ತಾರೆ. ಎಲ್ಲ ಇಷ್ಟವಾದ ಸುಖಗಳನ್ನು ಅನುಭವಿಸುತ್ತಾರೆ. ಕಲ್ಪದ ಕಾಲ ಬ್ರಹ್ಮನ ಪ್ರದೇಶದಲ್ಲಿ ನೆಲೆಸುತ್ತಾರೆ ಮತ್ತು ಅಂತಿಮವಾಗಿ ಶಿವನ ಲೋಕವನ್ನು ಪಡೆಯುತ್ತಾರೆ. ಶಿವಪುರಾಣ ಪುಸ್ತಕದ ಪೂಜೆಯನ್ನು ಮತ್ತು ಪ್ರವಚನಕಾರರ ಪೂಜೆಯನ್ನು ಬಹಳ ಸಂಭ್ರಮದಿಂದ ಮಾಡಿದ ನಂತರ ಸಹಾಯಕರಾಗಿ ನೇಮಕಗೊಂಡ ವಿದ್ವಾಂಸರನ್ನು ಅದೇ ರೀತಿಯಲ್ಲಿ ಗೌರವಿಸಬೇಕು. ಬ್ರಾಹ್ಮಣ ಸಂದರ್ಶಕರಿಗೆ ಆಹಾರ ಮತ್ತು ಹಣದ ಉಡುಗೊರೆಗಳು ಮತ್ತು ಇತರ ವಸ್ತುಗಳನ್ನು ನೀಡಬೇಕು. ದೊಡ್ಡ ಹಬ್ಬವನ್ನು ಗಾಯನ ಮತ್ತು ವಾದ್ಯ ಸಂಗೀತ ಮತ್ತು ನೃತ್ಯಗಳ ಪ್ರದರ್ಶನದೊಂದಿಗೆ ಆಚರಿಸಬೇಕು. ಕೇಳುಗನು ಕ್ರಮೇಣ ನಿಲಿಪ್ತನಾಗುತ್ತಾನೆ ಮತ್ತು ವಿಶೇಷವಾಗಿ ಮರುದಿನ ಶಿವನು ಈ ರಾಮಚಂದ್ರನಿಗೆ ಹೇಳಿದ ಪವಿತ್ರ ಶಿವಗೀತೆಯನ್ನು ಓದಬೇಕು. ಕೇಳುಗನು ಗೃಹಸ್ಥನಾಗಿದ್ದರೆ ಅವನು ವಿಧಿಯನ್ನು ಶಾಂತಗೊಳಿಸಲು ಶುದ್ಧ ಪವಿತ್ರ ತುಪ್ಪದಿಂದ ಹೋಮವನ್ನು ಮಾಡಿಸಬೇಕು. ಹೋಮವನ್ನು ರುದ್ರ ಸಂಹಿತದೊಂದಿಗೆ ಅಥವಾ ಗಾಯತ್ರಿಯ ಪ್ರತಿಯೊಂದು ಶ್ಲೋಕದೊಂದಿಗೆ ಮಾಡಬೇಕು. ಏಕೆಂದರೆ ವಾಸ್ತವವಾಗಿ ಈ ಪುರಾಣವು ಅದರೊಂದಿಗೆ ಅಥವಾ 5 ಅಕ್ಷರ ಶಿವನ ಮೂಲ ಮಂತ್ರದೊಂದಿಗೆ ಹೋಲುತ್ತದೆ. ಹೋಮ ಮಾಡಲು ಅಸಮರ್ಥನಾಗಿದ್ದರೆ ತುಪ್ಪದ ನೈವೇದ್ಯವನ್ನು ಬ್ರಾಹ್ಮಣನಿಗೆ ನೀಡಲಿ. ಕೊರತೆ ಮತ್ತು ಅಧಿಕ ದೋಷಗಳನ್ನು ನಿಗ್ರಹಿಸಲು ಅವನು ಶಿವನ 1000 ನಾಮಗಳನ್ನು ಭಕ್ತಿಯಿಂದ ಓದಬೇಕು ಅಥವಾ ಕೇಳಬೇಕು.
ನಿಸ್ಸಂದೇಹವಾಗಿ ಹೀಗೆ ಪ್ರತಿಯೊಂದು ಫಲಪ್ರದವಾಗುವುದು ಮತ್ತು ಫಲವು ಅತ್ಯುತ್ತಮವಾಗಿರುತ್ತದೆ, ಏಕೆಂದರೆ 3 ಲೋಕಗಳಲ್ಲಿ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಶಿವಪುರಾಣದ ಪ್ರವಚನದ ನಂತರ ಗೃಹಸ್ಥನು 11 ಬ್ರಾಹ್ಮಣರಿಗೆ ಜೇನುತುಪ್ಪ ಮತ್ತು ಹಾಲಿನ ಪಾಯಸವನ್ನು ಉಣಿಸಬೇಕು. ಅವನು ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಅವನು ಸಮರ್ಥನಾಗಿದ್ದರೆ ಅವನು ತನ್ನ ಪ್ರವಚನಕಾರನಿಗೆ ಬಟ್ಟೆ, ಆಭರಣಗಳು ಇತ್ಯಾದಿಗಳನ್ನು ಉಡುಗೊರೆಗಳೊಂದಿಗೆ ಪೂಜಿಸಬೇಕು ಮತ್ತು ಶಿವನನ್ನು ಪ್ರಾಯಶ್ಚಿತ್ತ ಮಾಡಲು ಅವರಿಗೆ ಹಸ್ತಾಂತರಿಸಬೇಕು. ಈ ಕೊಡುಗೆ ಮತ್ತು ಪುರಾಣದ ಶಕ್ತಿಯಿಂದ ಅವನು ಶಿವನ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಲೌಕಿಕ ಅಸ್ತಿತ್ವದ ಬಂಧನದಿಂದ ಮುಕ್ತನಾಗುತ್ತಾನೆ. ಈ ವಿಧಿಗಳನ್ನು ಮಾಡಿದರೆ ಶಿವಪುರಾಣವು ಸಂಪೂರ್ಣ ಫಲವನ್ನು ನೀಡುತ್ತದೆ, ಪ್ರಾಪಂಚಿಕ ಸಂತೋಷಗಳು, ಆನಂದ ಮತ್ತು ಮೋಕ್ಷವನ್ನು ನೀಡುತ್ತದೆ. ಈ ರೀತಿಯಾಗಿ ಸೂತ ಮಹರ್ಷಿಯು ಶಿವಪುರಾಣದ ಹಿರಿಮೆಯನ್ನು ವಿವರಿಸಿದರು. ಅದು ಪ್ರತಿಪಾಲಿಸಬೇಕಾದ ಬಯಕೆಯನ್ನು ನೀಡುತ್ತದೆ. ಶಿವಪುರಾಣವು ಎಲ್ಲ ಪುರಾಣಗಳಲ್ಲಿ ವಿಶಿಷ್ಟತೆಯನ್ನು ಗುರುತನ್ನು ಹೊಂದಿದೆ. ಇದು ಶಿವನಿಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ. ಇದು ಲೌಕಿಕ ಅಸ್ತಿತ್ವದ ಕಾಯಿಲೆಯನ್ನು ದೂರ ಮಾಡುತ್ತದೆ. ಯಾರು ಸದಾಶಿವನ ಧ್ಯಾನದಲ್ಲಿ ನಿರತರಾಗಿರುವವರೋ ಅವರ ನಾಲಿಗೆಯು ಶಿವನ ಗುಣಗಳನ್ನು ಆರಾಧಿಸುತ್ತದೆ ಮತ್ತು ಅವರ ಕಿವಿಗಳು ಶಿವನ ಕಥೆಯನ್ನು ಕೇಳುವವರು ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟುತ್ತಾರೆ. 3 ಗುಣಗಳಿಂದ ಪ್ರಭಾವಿತವಾಗದ ರೂಪವನ್ನು ಹೊಂದಿರುವ ಶಿವ ಈ ಪ್ರಪಂಚದೊಳಗೆ ಮತ್ತು ಹೊರಗೆ, ಮನಸ್ಸಿನೊಳಗೆ ಮತ್ತು ಇಲ್ಲದೆ ಸ್ವತಃ ಪ್ರಕಟಗೊಳ್ಳುವ ಶಿವ. ಮಾನಸಿಕ ಕಲ್ಪನೆಗಳು ಮತ್ತು ಮೌಖಿಕ ಅಭಿವ್ಯಕ್ತಿಗಳಿಂದ ವಿವಿಧ ರೀತಿಯಲ್ಲಿ ವಿಕಾಸನಗೊಂಡ ಶಿವ. ನಾನು ಆ ಭಗವಾನ್ ಶಿವನಿಗೆ ಮತ್ತು ಅವರ ಪವಿತ್ರ ಗ್ರಂಥವಾದ ಶಿವಪುರಾಣಕ್ಕೆ ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವಪುರಾಣದ ಮಹತ್ವದ ಬಗ್ಗೆ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.